ಇವರು ತೊಗೊಂಬಂದಿದ್ದಾರೆ ಎಲ್ಲ ಗ್ರೀನ್, ಸ್ವಲ್ಪ ಬಿಸ್ಕೆಟ್ ಇದೆ ಈ ಥರ. ಆಮೇಲೆ ಚುಕ್ಕೆ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಚುಕ್ಕೆ ನೋಡಿ. ಇದೂ ಸಹ 1050 ರೂಪಾಯಿ ಹೋಗಿದೆ, ಅಂದರೆ ಬಾಕ್ಸ್ 20 kg ಟ್ರೈ ಇದು. ಅಲ್ಲಿಗೆ 52 ರೂಪಾಯಿ ಪರ್ kg ಹೋಗಿದೆ, 52 ರೂಪಾಯಿ kg. ನಮ್ಮಲ್ಲಿ ಇದನ್ನು ತೊಗೊಂಡು ಏನಂದರೆ ನೋಡಿ, ಬನ್ನಿ ಹಂಗೆ ತೋರಿಸ್ತೀನಿ. ಈ ಕಡೆ ನೋಡಿ, ಡೆಲ್ಲಿ ಪ್ಯಾಕಿಂಗ್ ಇದೆ, ಡೆಲ್ಲಿ ಪ್ಯಾಕಿಂಗ್ ಹೋಗಿ ಮಾಡ್ಕೊತಾರೆ. ಆಮೇಲೆ ನೋಡ್ರಿ, ಇದು ಬೇರೆ ಕಡೆ ಹೋಗುತ್ತೆ, ಕೇರಳಗೆ. ಆಮೇಲೆ ಇನ್ನೊಂದು ಲಾಟ್ ನೋಡಿ, ಅದು ತಮಿಳ್ನಾಡಿಗೆ ಹೋಗುತ್ತೆ. ಒಬ್ಬೊಬ್ಬರು ಒಂದೊಂದು ನಮ್ಮ ಥರ ಈ ಕ್ರೇಟಲ್ಲಿ ತೊಗೊಂಡು ಅವ್ರಿಗೆ ನೋಡಿ, ಇದು 8.5 kg ಪ್ಯಾಕ್ ಮಾಡ್ಕೊತಾರೆ ಕಾಟನ್ ಬಾಕ್ಸ್, ಅವ್ರಿಗೆ ಹೆಂಗೆ ಬೇಕು ಅಂದರೆ. ಇದು 9 kg ಪ್ಯಾಕ್ ಮಾಡ್ಕೊತಾರೆ. ಆಮೇಲೆ ಟ್ರೈ ನೋಡಿ, ಅದು 18 kg ಟ್ರೈ ಮಾಡ್ಕೊತಾರೆ. ಹಂಗಾಗಿ ನಮ್ಮ ಮಾರ್ಕೆಟಲ್ಲಿ ಯಾರ್ಯಾರಿಗೆ ಹೆಂಗೆ ಬೇಕೋ ಅವ್ರು ಪ್ಯಾಕಿಂಗ್ ಮಾಡ್ಕೊತಾರೆ. ಎಲ್ಲ ಮಾಲೂ ಹೋಗ್ತಾ ಇದೆ ನೋಡಿ. ಇದು ಅಷ್ಟೇ, ಇದು ನೋಡಿ, ಟ್ರಿಪ್ಸು SB ಐಟಮ್ ಓವರ್ ಮೆಚೂರ್ ಆಗಿದೆ, ಎಲ್ಲನೂ ಮಿಕ್ಸ್ ತಂದಿದ್ದಾರೆ. ಗೋಲಿತಾಗಿನಿಂದ ಪ್ರತಿಯೊಂದನ್ನು ಮಿಕ್ಸ್ ತೊಗೊಂಬಂದಿದ್ದಾರೆ, SB ಐಟಮ್ಮು. ಇದೂ ಸಹ ಇವತ್ತು 1700 ರೂಪಾಯಿ ಆಗಿದೆ. 1700 ರೂಪಾಯಿ ಅಂದರೆ 20 kg ಟ್ರೈ, 1700 ರೂಪಾಯಿ 20 kg ಟ್ರೈ ಹೋಗಿದೆ. ಹಾಗೇನೆ ನೋಡಿ, ಇದು ಗ್ರೀನ್ ಇದೆ, ಹಸಿರಿದೆ. ಇದು 1650 ರೂಪಾಯಿ ಇದೆ, 1650 ರೂಪಾಯಿ 20 kg ಟ್ರೈ ಇದೆ. ಆಮೇಲೆ ನೋಡಿ, ಇದು ನೋಡಿ ಸೈಜ್ ಇದೆ, ಆದರೆ SBನೇ ಸೇಮ್. ನೋಡಿರಿ ಯಾವ ಥರ ಮಚ್ಚೆ ಇದೆ, ಕೊಳೆ ರೋಗ ಅಂತಾರೆ, ಕೊಳೆ ರೋಗ ಬಂದಿರೋದು ನೋಡಿ. ಇದು ನಮ್ಮಲ್ಲಿ SBಗೆ ಭಾಳ ಬೇಡಿಕೆ ಇದೆ, SB ಐಟಮ್ಗೆ ಭಾಳ ಬೇಡಿಕೆ ಇದೆ. ಇದೂ ಸಹ 1650 ರೂಪಾಯಿ ಹೋಗಿದೆ, 20 kg ಕ್ರೇಟ್ 1650 ರೂಪಾಯಿ ಹೋಗಿದೆ. ನೋಡಿ, ನಿಮಗೆ ಪ್ಯಾಕಿಂಗ್ ತೋರಿಸ್ತೀನಿ ಇನ್ನೂ ಒಂದು ಸರಿ. ನೋಡಿರಿ ಯಾವ್ಯಾವ ರೀತಿ ನೋಡಿ. ಇವರೊಬ್ಬರು ತೊಗೊಂಡು ಪಾಂಡಿಚೇರಿಗೆ ಕಳಿಸ್ತಾರೆ, ಪಾಂಡಿಚೇರಿಗೆ. ಎಲ್ಲನೂ ಸೆಕೆಂಡ್ ಮಾಲ್. ಆಲ್ಮೋಸ್ಟು ಇವತ್ತು ಸಹ ಒಂದು 40 ಟನ್ನು ಐಟಮ್ ಬಂದಿದೆ. 40 ಟನ್ನಲ್ಲಿ 30 ಟನ್ ಆಗೋಷ್ಟು ಎಲ್ಲ SB ಮಾಲೆ, ಸೆಕೆಂಡ್ ಮಾಲು, ಗ್ರೀನ್ ಮಾಲು, ಆ ಥರನೇ ಇರುತ್ತೆ. ಇನ್ನು 10 ಟನ್ ಮಾತ್ರ ಒಳ್ಳೇದು ಬಂದಿದೆ. ಒಳ್ಳೆಯದೂ ಸಹ ಒಳ್ಳೆ ರೇಟ್ ಹೋಗಿದೆ, ಒಳ್ಳೆಯದು ಸಹ ಒಳ್ಳೆ ರೇಟ್ ಹೋಗುತ್ತೆ. ನೋಡಿ, ಇದು 2100 ರೂಪಾಯಿ ಹೋಗಿದೆ SBಯಲ್ಲಿ. ಇದೂ ಅಂತೂ ಗ್ರೇಡಿಂಗ್ ಇಲ್ಲ, ಹಸಿರು ಎಲ್ಲ ಮಿಕ್ಸು ಇದೆ ನೋಡಿ, ಎಲ್ಲನೂ ಮಿಕ್ಸು. ಅಂದರೆ ಇದು ಟ್ರಿಪ್ಸು ಓವರ್ ಮೆಚೂರ್ 2100 ರೂಪಾಯಿ ಹೋಗಿದೆ. ಇದೂ ಸಹ ನೋಡಿ, ಇಲ್ಲೊಂದು ಲಾಟ್ ಹಂಗೆ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದು ಫುಲ್ ಗ್ರೀನ್ ಇದು, ಫುಲ್ಲು ಗ್ರೀನು. ಆಮೇಲೆ ಅಲ್ಲೊಂದು ನೋಡಿ, ಅದನ್ನು ನೋಡಿ, ಇದು ರಾಶಿ ತೋರಿಸ್ತೀನಿ ನೋಡಿ. ಅದು ಫುಲ್ ಸಪೋರ್ಟ್ ಆದಂಗೆ, ಫುಲ್ ಕಾಯೆಲ್ಲ ಸಪೋರ್ಟ ಟ್ರಿಪ್ಸು ನೋಡಿ, ಸುರಿತ ನೋಡಿ. ಎಲ್ಲನೂ ನಮ್ಮಲ್ಲಿ ಯಾವುದೂ ನಿಲ್ತಾ ಇಲ್ಲ, ಪ್ರತಿಯೊಂದಕ್ಕೂ ಡಿಮ್ಯಾಂಡ್ ಇದೆ. ಆದಷ್ಟು ರೈತರಿಗೆ ಏನು ಹೇಳ್ತೀನಿ, SB ಮಾಲು, ಸೆಕೆಂಡ್ ಮಾಲು, ಆ ಥರ ಏನಾಯಿತೋ ಅದನ್ನೆಲ್ಲ ಕಳಿಸ್ಕೊಟ್ರೆ ಒಳ್ಳೆ ರೇಟ್ ಆಗ್ತಿದೆ. ಕಸ್ಟಮರ್ ಭಾಳ ಬರ್ತಾ ಇದ್ದಾರೆ. ಪ್ರತಿದಿನವೂ ಒಂದು 4-5 ಜನ ವಾಪಸ್ ಹೋಗ್ತಾ ಇದ್ದಾರೆ, ಅವ್ರಿಗೆ ಮಾಲ್ ಸಿಗ್ದಿರ ವಾಪಸ್ ಹೋಗ್ತಾ ಇದ್ದಾರೆ. ಪ್ರತಿದಿನ ಒಂದು 4-5 ಜನ ವಾಪಸ್ ಹೋಗ್ತಾ ಇದ್ದಾರೆ. ಹಂಗಾಗಿ ದಯವಿಟ್ಟು ಶೇರ್ ಮಾಡಿ, ಗೊತ್ತಿರೋಂಥ ರೈತರಿಗೆ ತಿಳಿಸ್ಕೊಡಿ. ಸೆಕೆಂಡ್ ಮಾಲು, ಫಸ್ಟ್ ಮಾಲು ಯಾವುದೇ ಇರಲಿ, ನೀವು ಎಷ್ಟೇ ಕಳಿಸಿದ್ರು ಮಾರ್ಕೊಡೋ ವ್ಯವಸ್ಥೆ ಮಾಡ್ತೀರಿ. ಚೆನ್ನಾಗಿ ಆಗ್ತಾಯಿದೆ. ಇವರು ತೊಗೊಂಬಂದಿದ್ದಾರೆ ಎಲ್ಲ ಗ್ರೀನು, ಸ್ವಲ್ಪ ಬಿಸ್ಕೆಟ್ ಇದೆ ಈ ಥರ. ಆಮೇಲೆ ಚುಕ್ಕೆ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಚುಕ್ಕೆ ನೋಡಿ. ಇದೂ ಸಹ 1050 ರೂಪಾಯಿ ಹೋಗಿದೆ, ಅಂದರೆ ಬಾಕ್ಸ್ 20 kg ಟ್ರೈ ಇದು. ಅಲ್ಲಿಗೆ 52 ರೂಪಾಯಿ ಪರ್ kg ಹೋಗಿದೆ, 52 ರೂಪಾಯಿ kg. ನಮ್ಮಲ್ಲಿ ಇದನ್ನು ತೊಗೊಂಡು ಏನಂದರೆ ನೋಡಿ, ಬನ್ನಿ ಹಂಗೆ ತೋರಿಸ್ತೀನಿ. ಈ ಕಡೆ ನೋಡಿ, ಡೆಲ್ಲಿ ಪ್ಯಾಕಿಂಗ್ ಇದೆ, ಡೆಲ್ಲಿ ಪ್ಯಾಕಿಂಗ್ ಹೋಗಿ ಮಾಡ್ಕೊತಾರೆ. ಆಮೇಲೆ ನೋಡಿರಿ, ಇದು ಬೇರೆ ಕಡೆ ಹೋಗುತ್ತೆ, ಕೇರಳಗೆ. ಆಮೇಲೆ ಇನ್ನೊಂದು ಲಾಟ್ ನೋಡಿ, ಅದು ತಮಿಳ್ನಾಡಿಗೆ ಹೋಗುತ್ತೆ. ಒಬ್ಬೊಬ್ಬರು ಒಂದೊಂದು ನಮ್ಮ ಥರ ಈ ಕ್ರೇಟಲ್ಲಿ ತೊಗೊಂಡು ಅವ್ರಿಗೆ ನೋಡಿ, ಇದು 8.5 kg ಪ್ಯಾಕ್ ಮಾಡ್ಕೊತಾರೆ ಕಾಟನ್ ಬಾಕ್ಸ್, ಅವ್ರಿಗೆ ಹೆಂಗೆ ಬೇಕು ಅಂದರೆ. ಇದು 9 kg ಪ್ಯಾಕ್ ಮಾಡ್ಕೊತಾರೆ. ಆಮೇಲೆ ಟ್ರೈ ನೋಡಿ, ಅದು 18 kg ಟ್ರೈ ಮಾಡ್ಕೊತಾರೆ. ಹಂಗಾಗಿ ನಮ್ಮ ಮಾರ್ಕೆಟಲ್ಲಿ ಯಾರ್ಯಾರಿಗೆ ಹೆಂಗೆ ಬೇಕೋ ಅವ್ರು ಪ್ಯಾಕಿಂಗ್ ಮಾಡ್ಕೊತಾರೆ. ಎಲ್ಲ ಮಾಲೂ ಹೋಗ್ತಾ ಇದೆ ನೋಡಿ. ಇದು ಅಷ್ಟೇ, ಇದು ನೋಡಿ, ಟ್ರಿಪ್ಸು SB ಐಟಮ್ ಓವರ್ ಮೆಚೂರ್ ಆಗಿದೆ, ಎಲ್ಲನೂ ಮಿಕ್ಸ್ ತಂದಿದ್ದಾರೆ.
ಗೋಲಿತಾಂಗಿಂದ ಪ್ರತಿಯೊಂದನ್ನು ಮಿಕ್ಸ್ ತೊಗೊಂಬಂದಿದ್ದಾರೆ. ಎಸ್ ಬಿ ಐಟಮ್ಮು. ಇದನ್ನು ಸಹ ಇವತ್ತು 1700 ರೂಪಾಯಿ ಆಗಿದೆ. 1700 ರೂಪಾಯಿ ಅಂದರೆ 20 ಕೆ ಜಿ ಟ್ರೈ. 1700 ರೂಪಾಯಿ 20 ಕೆ ಜಿ ಟ್ರೈ ಹೋಗಿದೆ. ಹಾಗೇನೆ ನೋಡಿ, ಇದು ಗ್ರೀನ್ ಇದೆ, ಹಸಿರಿದೆ. ಇದು 1650 ರೂಪಾಯಿ ಇದೆ. 1650 ರೂಪಾಯಿ 20 ಕೆ ಜಿ ಟ್ರೈ ಇದೆ. ಆಮೇಲೆ ನೋಡಿ, ಇದು ನೋಡಿ ಸೈಜ್ ಇದೆ, ಆದರೆ ಎಸ್ ಬಿನೇ ಸೇಮ್. ನೋಡಿರಿ ಯಾವ ಥರ ಮಚ್ಚೆ ಇದೆ, ಕೊಳೆ ರೋಗ ಅಂತಾರೆ. ಕೊಳೆ ರೋಗ ಬಂದಿರೋದು ನೋಡಿ. ಇದು ನಮ್ಮಲ್ಲಿ ಎಸ್ ಬಿಗೆ ಭಾಳ ಬೇಡಿಕೆ ಇದೆ. ಎಸ್ ಬಿ ಐಟಮ್ಗೆ ಭಾಳ ಬೇಡಿಕೆ ಇದೆ. ಇದೂ ಸಹ 1650 ರೂಪಾಯಿ ಹೋಗಿದೆ. 20 ಕೆ ಜಿ ಕ್ರೇಟ್ 1650 ರೂಪಾಯಿ ಹೋಗಿದೆ. ನೋಡಿ, ನಿಮಗೆ ಪ್ಯಾಕಿಂಗ್ ತೋರಿಸ್ತೀನಿ ಇನ್ನೂ ಒಂದು ಸರಿ. ನೋಡಿರಿ ಯಾವ್ಯಾವ ರೀತಿ ನೋಡಿ ಇವರೊಬ್ಬರು ತೊಗೊಂಡು ಪಾಂಡಿಚೇರಿಗೆ ಕಳಿಸ್ತಾರೆ. ಪಾಂಡಿಚೇರಿಗೆ ಎಲ್ಲನೂ ಸೆಕೆಂಡ್ ಮಾಲ್. ಆಲ್ಮೋಸ್ಟು ಇವತ್ತು ಸಹ ಒಂದು 40 ಟನ್ನು ಐಟಮ್ ಬಂದಿದೆ. 40 ಟನ್ನಲ್ಲಿ 30 ಟನ್ ಆಗೋಷ್ಟು ಎಲ್ಲ ಎಸ್ ಬಿ ಮಾಲೆ, ಸೆಕೆಂಡ್ ಮಾಲು, ಗ್ರೀನ್ ಮಾಲು ಆ ಥರನೇ ಇರುತ್ತೆ. ಇನ್ನು 10 ಟನ್ ಮಾತ್ರ ಒಳ್ಳೇದು ಬಂದಿದೆ. ಒಳ್ಳೆಯದೂ ಸಹ ಒಳ್ಳೆ ರೇಟ್ ಹೋಗಿದೆ. ಒಳ್ಳೆಯದು ಸಹ ಒಳ್ಳೆ ರೇಟ್ ಹೋಗುತ್ತೆ. ನೋಡಿ, ಇದು 2100 ರೂಪಾಯಿ ಹೋಗಿದೆ. ಸ್ಕೇಲ್ ಇದೂ ಅಂತೂ ಗ್ರೇಡಿಂಗ್ ಇಲ್ಲ, ಹಸಿರು ಎಲ್ಲ ಮಿಕ್ಸು ಇದೆ. ನೋಡಿ ಎಲ್ಲನೂ ಮಿಕ್ಸು ಅಂದರೆ ಇದು ಟ್ರಿಪ್ಸು, ಓವರ್ ಮೆಚೂರ್ 2100 ರೂಪಾಯಿ ಹೋಗಿದೆ. ಇದೂ ಸಹ ನೋಡಿ, ಇಲ್ಲೊಂದು ಲಾಟ್ ಹಂಗೆ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದು ಫುಲ್ ಗ್ರೀನು. ಫುಲ್ಲು ಗ್ರೀನು. ಆಮೇಲೆ ಅಲ್ಲೊಂದು ನೋಡಿ, ಅದನ್ನು ನೋಡಿ, ಇದು ರಾಶಿ ತೋರಿಸ್ತೀನಿ ನೋಡಿ. ಅದು ಫುಲ್ ಸಪೋಟ ಆದಂಗೆ ಫುಲ್ಲು ಕಾಯೆಲ್ಲ ಸಪೋಟ ಟ್ರಿಪ್ಸು ನೋಡಿ. ಸುರಿತಾರೆ ನೋಡಿ. ಎಲ್ಲನೂ ನಮ್ಮಲ್ಲಿ ಯಾವುದೂ ನಿಲ್ತಾ ಇಲ್ಲ. ಪ್ರತಿಯೊಂದಕ್ಕೂ ಡಿಮ್ಯಾಂಡ್ ಇದೆ. ಆದಷ್ಟು ರೈತರಿಗೆ ಏನು ಹೇಳ್ತೀನಿ, ಎಸ್ ಬಿ ಮಾಲು, ಸೆಕೆಂಡ್ ಮಾಲು ಆ ಥರ ಏನಾಯಿತು ಅದನ್ನೆಲ್ಲ ಕಳಿಸ್ಕೊಟ್ರೆ ಒಳ್ಳೆ ರೇಟ್ ಆಗ್ತಿದೆ. ಕಸ್ಟಮರ್ ಭಾಳ ಬರ್ತಾ ಇದ್ದಾರೆ. ಪ್ರತಿದಿನವೂ ಒಂದು 4-5 ಜನ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಮಾಲ್ ಸಿಗ್ದಿರ ವಾಪಸ್ ಹೋಗ್ತಾ ಇದ್ದಾರೆ. ಪ್ರತಿದಿನ ಒಂದು 4-5 ಜನ ವಾಪಸ್ ಹೋಗ್ತಾ ಇದ್ದಾರೆ. ಹಂಗಾಗಿ ದಯವಿಟ್ಟು ಶೇರ್ ಮಾಡಿ, ಗೊತ್ತಿರೋಂಥ ರೈತರಿಗೆ ತಿಳಿಸ್ಕೊಡಿ. ಸೆಕೆಂಡ್ ಮಾಲು, ಫಸ್ಟ್ ಮಾಲು ಯಾವುದೇ ಇರಲಿ, ನೀವು ಎಷ್ಟೇ ಕಳಿಸಿದ್ರು ಮಾರ್ಕೊಡೋ ವ್ಯವಸ್ಥೆ ಮಾಡ್ತೀರಿ. ಚೆನ್ನಾಗಾಗ್ತಾಯಿದೆ.